ರಾಹುಲ್ಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ನೀನ್ ಭದ್ರವಾಗಿ ಬೀರೂನಲ್ಲಿ ಎತ್ತಿಟ್ಟಿದ್ಯಲ್ವಾ? ಮರ್ತೋಗ್ಬಿಟ್ಯಾ? ಮರ್ತೋಗಿರೋದಕ್ಕೆ ಅಲ್ವಾ ನನಗ್ ನೆನಪಿಲ್ಲ ಅಂತ ಹೇಳ್ತಾ ಇರೋದು. ಇರು ರಾಹುಲ್, ನಾನ್ ತಗೊಂಡ್ ಬರ್ತೀನಿ. ಸ್ವಲ್ಪ ಇರಿ. ಅಲ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ಸಿಕ್ಕಿದ್ರೆ ನಾನೇ ತಂದು ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಪರವಾಗಿಲ್ಲ ವಾಗ್ದೇವಿ, ನೋಡಿದ್ರೆ ಏನಾಗತ್ತೆ? ಇಲ್ಲೇ ಇದೆ ವಾಗ್ದೇವಿ. ಇಲ್ಲೋಡು, ಇಲ್ಲೇ ಇದೆ. ತಗೋ ರಾಹುಲ್. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಯಾಕೆ ಕೊಟ್ರಿ ಅದನ್ನ? ನಿನ್ ಮಾತಿನ ಅರ್ಥ ಏನು ವಾಗ್ದೇವಿ? ಮಗುಗೋಸ್ಕರ ಅಂತ ಹೇಳ್ತಿದ್ದಾನಲ್ವಾ? ಅವನಿಗೆ ಇಷ್ಟ ಆಗಿದ್ದನ್ನ ಮಾಡ್ಬೇಕು ಅಂತ ನಾವು ಯಾವಾಗ್ಲೂ ನಿರ್ಧಾರ ಮಾಡ್ಕೊಂಡಿದ್ದೀವಲ್ವಾ? ನಾನ್ ಹೀಗ್ ಮಾಡ್ತಿರೋದು ರಾಹುಲ್ಗೋಸ್ಕರನೇ ಅಲ್ವಾ? ನಿನ್ ಕೋಪ ಭಾಷಿಣಿ ಮೇಲ್ ಮಾತ್ರ, ಮಗು ಮೇಲೆ ಇಲ್ವೇ ಇಲ್ಲ ಅಂತ ಹೇಳ್ದಿಯಲ್ಲ, ಮತ್ತಿದೇನ್ ವಾಗ್ದೇವಿ? ನಿಮಗೆ ಎಷ್ಟು ಹೇಳಿದ್ರು ನನ್ನ ಮಾತೇ ಅರ್ಥ ಆಗಲ್ಲ. ಬಿಟ್ಬಿಡಿ. ನಿಮ್ಮಪ್ಪ ಒಳಲೆ ತರದಕ್ ಹೋಗಿದಾರಲ್ವಾ? ನೋಡೋಣ ಬರಿಗೈಯಲ್ಲಿ ಬರ್ತಾರೋ ಒಳಲೆ ತರ್ತಾರೋ ಅಂತ. ವೀರನಿಗೆ ಸೋಲಿಲ್ಲ ಅಂತ ಹೇಳಮ್ಮ ನಿಮ್ಮಮ್ಮನಿಗೆ. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಅವಳಿಗೆ ಹತ್ರನೇ ಆಗ್ತಿದ್ದಾನೆ. ಇವನು ಹುಚ್ಚಾಕೋ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದು ಪ್ರೀತಿ ಯಾಕಾಗ್ಬಾರ್ದು? ಇದನ್ನೆಲ್ಲ ಪ್ರೀತಿ ಅಂತ ಕರೆದು ಬಿಟ್ರೆ ಪ್ರಪಂಚದಲ್ಲಿರೋ ಪ್ರೀತಿಗಿರೋ ಡೆಫಿನೇಷನ್ ಬದಲಾಗಿ ಹೋಗ್ಬಿಡುತ್ತೆ. ಮತ್ತೀಗೇನಾಯ್ತು? ಇವಾಗ ಕೋಪ ಭಾಷಿಣಿಂದ ಮಗು ಮೇಲೆ ಬದಲಾಯ್ತಾ? ರಾಹುಲ್ಗೆ ಹಾಲು ಕೊಡ್ಸಿದ ಒಳ್ಳೆನ ಯಾರೋ ಅನಾಥೆ ಎಂಜಲು ಮಾಡಿದ್ಲು ಅಂತ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ವಾ? ಇಲ್ಲ ರೀ, ನಾನು ಹೇಳಿದ್ನಲ್ವಾ ಆ ಮಗು ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಅಂತ.
ಅವಳು ಮಗುಗೆ ಒಳಲಿನಲ್ಲಿ ಹಾಲು ಕುಡಿಸ್ತಾ ಇದ್ರೆ ನಾನ್ ರಾಹುಲ್ಗೆ ಒಳಲಿನಲ್ಲಿ ಹಾಲು ಕುಡಿಸ್ತಾ ಇದ್ದಿದ್ದು ಜ್ಞಾಪಕಕ್ಕೆ ಬರುತ್ತೆ. ರಾಹುಲ್ ಮೊದಲನೇ ಸಾರಿ ಆ ಮಗುನ ಮನೆಗೆ ಕರ್ಕೊಂಡು ಬಂದಾಗ, ರಾಹುಲ್ ಯಾವುದೋ ಮಗುನ ಮನೆಗೆ ಕರ್ಕೊಂಡು ಬಂದಿದ್ದಾಗ ಏನಾದ್ರೂ ರಿಸ್ಕ್ ಆಗುತ್ತೇನೋ ಅಂತ ಹೆದರ್ಬಿಟ್ಟಿದ್ದೆ ಅಷ್ಟೇ. ಆದ್ರೆ ಆ ಮಗು ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ ರೀ. ಸ್ನಾನ ಮಾಡಿಸಿದ್ದಿನ ನನ್ನ ಬಲಗೈಲಿ ಮಚ್ಚೆ ಇರೋ ಹಾಗೆ ಆ ಮಗು ಕೈಯಲ್ಲೂ ಅದೇ ಮಚ್ಚೆ ಇರೋದನ್ನ ನೋಡಿ ನನಗೇನೋ ಒಂದ್ ರೀತಿ ಫೀಲಿಂಗ್ ಆವಾಗ ಆ ಮಗು ಮೇಲೆ ಸ್ಟಾರ್ಟ್ ಆಯ್ತು. ಯಾಕೋ ಏನೋ ಆ ಮಗು ಜೊತೆನೆ ಆಡ್ತಿರ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಯಾವಾಗ ನೋಡಿದ್ರು ಆ ಮಗು ಭಾಷಣಿ ಕೈಯಲ್ಲೇ ಇರುತ್ತೆ. ಅದಕ್ಕೆ ನನಗೆ ಅವಳ ಮೇಲೆ ಕೋಪನೇ ಬರ್ತಿರುತ್ತೆ. ರಾಹುಲ್ ಹೇಳ್ತಾ ಇರ್ತಾನಲ್ವಾ, ಆ ಮಗು ದೇವ್ರ ಕೊಟ್ಟ ಮಗು ಅಂತ. ಅವನಿಗೆ ಪ್ರೀತಿ ಹುಟ್ಟಿದ ಹಾಗೆ ಅಜ್ಜಿಯಾಗಿ ನಿನ್ನೂ ಕೂಡ ಪ್ರೀತಿ ಹುಟ್ಟಬಹುದೇನು? ಏನು ಹೊಸ ವರ್ಷಗಳನ್ನ ಸೇರಿಸ್ತಾ ಇದ್ದೀರಾ? ನಾನೇನ್ ವರ್ಷನ ಸೇರಿಸ್ತಾ ಇಲ್ಲ. ನಿನಗೆ ಗೊತ್ತಿಲ್ದಿರೋ ಫೀಲಿಂಗ್ ಅಂತ ಹೇಳ್ತಾ ಇದೆಯಲ್ವಾ, ಅದಕ್ಕೆ ಹೆಸರು ಇಡ್ತಾ ಇದ್ದೀನಿ. ಅದರ ಅಗತ್ಯ ಇಲ್ಲ. ನಾನು ಹೇಗಿದ್ದೀನೋ ಹಾಗಿರಕ್ ಬಿಡಿ. ಇಷ್ಟು ದಿನ ಮೇಡಮ್ಗೆ ನಿಜ ಗೊತ್ತಾದ್ರೆ ಸರ್ಸು ಕೆಲ್ಸ ಮಟಾಶ್ ಅನ್ಕೊಂಡೆ. ಆದ್ರೆ ನಿಜ ಗೊತ್ತಾದ್ರೂ ನಮ್ ಕೈಗೆ ಆಶ್ ಉಳಿತೆ ಹೊರತು ಇನ್ನೇನೂ ಆಗ್ಲಿಲ್ಲ. ಅವಳ ಮನೆಯಿಂದನೂ ಕದಲಿಲ್ಲ. ಏನ್ ಮಾಡ್ಬೇಕು ವನಜಕ್ಕ? ನಾವು ಎಷ್ಟೇ ಒಳ್ಳೆ ಪ್ಲಾನ್ ಮಾಡಿದ್ರು ಕತ್ಲಲ್ಲಿ ನೆರಳಿನ ಹಾಗೆ ದರಿದ್ರ ಫಾಲೋ ಮಾಡ್ತಾನೆ ಬರ್ತಿದೆ. ಆ ಸರಸು ಸೇವ್ ಆಗ್ತಾನೆ ಬರ್ತಿದ್ದಾಳೆ. ಹಾಗಂತ ನಾವು ಸುಮ್ನೆ ಇರಬಾರ್ದು ಪ್ರೀತಿ. ಈಗ ಮೇಡಮ್ ಕೂಡ ನಮ್ ಪಾರ್ಟಿಗೆ ಬಂದಿದ್ದಾರೆ. ತುಂಬಾ ಬುದ್ಧಿ ಉಪಯೋಗಿಸ್ಬೇಕು. ನಾವು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕು. ಯಾವನಜಕ್ಕ ತಗ್ಗೋದೇ ಇಲ್ಲ. ನಮ್ ಕೈಗೆ ಕೆಸರು ಅಂಟದೇ ಇರೋ ಹಾಗೆ ಆ ಸರಸು ಕಥೆನ ಕ್ಲೋಸ್ ಮಾಡ್ಬೇಕು. ಐಡಿಯಾ ಏನ್ ಹೇಳು? ನಿಮಗಲ್ಲ, ಡೈರೆಕ್ಟ್ ಆಗಿ ಆಂಟಿಗೆ ಹೇಳ್ತೀನಿ. ಏನದು? ನನಗೆ ಡೈರೆಕ್ಟ್ ಆಗಿ ಏನು ಮಾತು ಹೇಳಬೇಕು ಅಂತ ಹೇಳ್ತಾ ಇದ್ದೆ? ಮಾತಲ್ಲ ಆಂಟಿ, ಸರಸುನ ಹೊರಗಡೆ ಕಳಿಸೋ ಪ್ಲಾನ್. ಏನು ಇದಕ್ಕೂ ಮುಂಚೆ ಎಲ್ಲ ಫ್ಲಾಪ್ ಆಯ್ತಲ್ಲ, ಅದಕ್ಕೆ ಹೇಳ್ತಿದ್ಯಾ? ಇಲ್ಲ ಆಂಟಿ, ಈ ಸರಿ ಶ್ಯೂರ್ ಪ್ಲಾನ್ ಹಿಟ್. ಸರಸು ಈ ಮನೆಗೆ ಬಂದಿರೋದು ಕೇವಲ ಮಗುಗೋಸ್ಕರ. ಅಂಥದ್ರಲ್ಲಿ ಆ ಮಗುನೇ ಇಲ್ಲ ಅಂದ್ರೆ ಅವಳಿಗೆ ಈ ಮನೇಲಿರೋ ಅರ್ಹತೆ ಅಲ್ಲ, ಅವಕಾಶ ಕೂಡ ಇರಲ್ಲ. ಅಂದ್ರೆ ಮಗುನ ಏನ್ ಮಾಡ್ಬೇಕು ಅಂತಿದ್ಯಾ? ಹೊರಗಡೆ ಕಳಿಸ್ತೀನಿ ಆಂಟಿ. ಇದಕ್ಕೂ ಮುಂಚೆ ಅಮ್ಮನ ಹಾಲನ್ನ ರೀಪ್ಲೇಸ್ ಮಾಡೋಣ ಅನ್ಕೊಂಡೆ. ರಾಹುಲಿಂದ ಫೇಲ್ ಆಯ್ತು. ಅದಕ್ಕೆ ಈ ಸರಿ ಡೈರೆಕ್ಟ್ ಆಗಿ ಮಗುನೇ ಕಳಿಸ್ಬಿಡೋಣ. ನಿನ್ನ ಪ್ಲಾನ್ ಏನೋ ಚೆನ್ನಾಗೇ ಇದೆ. ಮಗುನ ಹೊರಗಡೆ ಕಳಿಸ್ಬಿಟ್ರೆ ರಾಹುಲ್ ಸುಮ್ನೆ ಇರ್ತಾನಾ? ಆಂಟಿ, ಈ ಮಗು ರಾಹುಲ್ಗೆ ಸಿಕ್ಕಿದ್ದು. ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ಆಕಾಶದಿಂದ ಏನ್ ಬಂದಿಲ್ಲ ಅಲ್ವಾ? ಆ ಮಗು ಕೂಡ ತಂದೆ ತಾಯಿ ಇರ್ತಾರೆ. ಅವ್ರು ಯಾರು ಅಂತ ತಿಳ್ಕೊಂಡ್ರೆ ಮಗುನ್ ಕಳ್ಸೋದು ಅಷ್ಟೇನ್ ಕಷ್ಟ ಅಲ್ಲ. ರಾಹುಲ್ ಕೂಡ ಕ್ವೆಶ್ಚನ್ ಮಾಡಲ್ಲ. ಪ್ರೀತಿ, ಮಗುನ ಹೊರಗಡೆ ಹಾಕ್ತೆ, ಸರ್ಸುನ ಹೊರಗಡೆ ಕಳ್ಸೋದಕ್ಕಾಗಲ್ವಾ? ಇದೇನ್ ಮೇಡಮ್, ನೀವು ಕೂಡ ಮಗು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಮಗು ಬಗ್ಗೆ ಅಲ್ಲ, ರಾಹುಲ್ ಬಗ್ಗೆ. ಆಂಟಿ, ಮಗುಗೋಸ್ಕರ ರಾಹುಲ್ನ ಯಾವ ವಿಷಯ ಇಲ್ದೇನೆ ಕಾಮ್ ಮಾಡ್ಬೇಕು ಅಂದ್ರೆ, ಸರಸುನ ಇಲ್ಲಿಂದ ಕಳಿಸ್ಬೇಕು ಅಂದ್ರೆ ಇದಕ್ಕಿಂತ ಬೆಟರ್ ಪ್ಲಾನ್ ಇಲ್ಲ. ನಾಳೆನೆ ಮಗು ಡೀಟೇಲ್ಸ್ ಜೊತೆಗೆ ಪೇಪರ್ ಅಲ್ಲಿ ಆಡ್ ಕೊಡ್ತೀನಿ. ಕನ್ಫರ್ಮ್ ಆಗಿ ಯಾರೋ ಒಬ್ರು ಆ ಮಗು ಪೇರೆಂಟ್ಸ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಆದ್ರೆ ಪ್ರೀತಿ, ನನ್ಗೊಂದ್ ಡೌಟು. ಹಾಗ್ ತಗೊಂಡ್ ಹೋಗೋರೆ ಆಗಿದ್ರೆ ದೇವಸ್ಥಾನದ ಹತ್ರ ಯಾಕೆ ಬಿಟ್ಟು ಹೋಗ್ತಾರೆ? ಸಾರಿ ಮೇಡಮ್. ಎಸ್ ಪ್ರೀತಿ, ಒಂದ್ ವಿಧದಲ್ಲಿ ಇವಳು ಹೇಳ್ತಿರೋದು ಕೂಡ ಸರಿನೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬಿಟ್ಬಿಟ್ರು ಅಂತ ಯಾಕೆ ಅನ್ಕೋಬೇಕಂಟಿ? ಯಾರಾದ್ರೂ ಕಿಡ್ನಾಪ್ ಮಾಡಿ ಆ ದೇವಸ್ಥಾನದ ಮೆಟ್ಲ ಮೇಲೆ ಬಿಟ್ಟಿರೋ ಚಾನ್ಸಸ್ ಇದೆ ಅಲ್ವಾ? ಆಡ್ ಕೊಟ್ಟು ನೋಡೋಣ ಆಂಟಿ. ಮಗು ಪೇರೆಂಟ್ಸ್ ಬರ್ತಾರೆ ಅಂತ ನನಗಂತೂ ನಂಬಿಕೆ ಇದೆ.
ಹಾಗೆ ಮಾಡು. ಓಕೆ ಆಂಟಿ. ಪ್ಲಾನು ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ರೇಂಜ್ ಅಲ್ಲಿರುತ್ತೆ ಅನ್ಕೊಂಡೆ. ಇಷ್ಟೊಂದು ಸಿಲ್ಲಿ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಪ್ರೀತಿ. ಸಿಲ್ಲಿ ಏನ್ ಮನೋಜಕ್ಕ? ಸಿಲ್ಲಿ ಅಲ್ದೆ ಇನ್ನೇನ್ ಮತ್ತೆ. ಮಗುನ ಬಿಟ್ಟು ಹೋಗಿರೋರು ಪೇಪರ್ ಅಲ್ಲಿ ಆಡ್ ನೋಡಿ ಯಾಕೆ ಹುಡುಕೊಂಡ್ ಬರ್ತಾರೆ? ಬರಲ್ಲ, ಕರೆಸ್ತೀನಿ. ಅಂದ್ರೆ ಗಿರಾಕಿಗಳು ನಾಟಕದವರು ಕೂಲಿಗೆ ಬರ್ತಾರೆ. ಮಗು ಹೆತ್ತ ತಂದೆ ತಾಯಿ ಹಾಗೆ ಪ್ರಾಣ ಕೊಟ್ಟು ನಟಿಸ್ತಾರೆ. ಆಂಟಿ ರಾಹುಲ್ ಜೊತೆಗೆ ಎಲ್ರನ್ನೂ ಈಸಿಯಾಗಿ ನಂಬಿಸ್ತಾರೆ. ಮಗುನ್ ಕರ್ಕೊಂಡು ಹೊರಟೋಗ್ತಾರೆ. ಆ ನೆಕ್ಸ್ಟ್ ಸೆಕೆಂಡ್ ಸರಸು ಕೂಡ ಹೊರಟೋಗ್ತಾಳೆ. ಥ್ಯಾಂಕ್ ಯು ಪ್ರೀತಿ. ಇದೇ ಅಲ್ವಾ ಪ್ಲಾನ್ ಅಂದ್ರೆ? ಈ ಸರಿ ಅಂತೂ ಡೌಟ್ ಇಲ್ದೆ ವರ್ಕೌಟ್ ಆಗುತ್ತೆ. ನಿನ್ ಜೊತೆಗೆ ನನ್ಗೂ ಫುಲ್ ಕಾನ್ಫಿಡೆನ್ಸ್ ಬಂದಿದೆ. ದೇವ್ರೇ, ಓಹೋ, ಅಳ್ಬಾರ್ದು. ಯಾಕ ಮಾಡ್ತಾ ಇದೀಯಾ? ಯಾರು ನೀನು? ಇಲ್ಲಿ ಯಾಕಂತ ಬಂದಿದೀಯ? ನನ್ನ ಮಗ ನಿನ್ನ ದೇವ್ರು ಕೊಟ್ಟ ಮಗು ಅಂತ ಹೇಳ್ತಾನೆ. ನೀನು ಬಂದಿರೋದ್ರಿಂದ ಈ ಮನೆಗೆ ಆ ದೆವ್ವ ಬಂದ್ಬಿಟ್ಟಿದೆ. ನೀನ್ ಅಳ್ತಾ ಇದ್ರೆ ನನಗೊಂಥರ ಕಷ್ಟ ಆಗುತ್ತೆ ಕಂತ. ನಿನ್ನ ನೋಡ್ಬಾರ್ದು ಅಂತ ನಾನು ಎಷ್ಟು ಅಂದ್ಕೊಂಡ್ರು ನಿನ್ನ ಹತ್ರನೇ ಇದ್ದು ನಿನ್ನ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಕಂದ. ಯಾಕೆ ಹಾಗನ್ಸುತ್ತೆ ನನ್ಗೆ? ಅಂದ್ರೆ ನಾನು ಯಾರು ಅಂತ ನಿನಗೆ ಮೊದ್ಲೇ ಗೊತ್ತಾ? ಈ ಹಿಂದಿನ ಜನ್ಮದಲ್ಲಿ ನನಗೂ ನಿನಗೂ ಏನಾದ್ರೂ ಸಂಬಂಧ ಇತ್ತ? ಅಷ್ಟೇ ಸಾಲದು ಅಂತ ನನ್ನ ಕೈಯಲ್ಲಿ ಇರೋ ಹಾಗೆ ನಿನ್ನ ಕೈಯಲ್ಲೂ ಕೂಡ ಒಂದು ಮಚ್ಚೆ ಇದೆ. ನನ್ನ ಮಗ ನಿನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದು ನನಗೆ ಗೊತ್ತಿಲ್ಲ. ಆದ್ರೆ ಆ ಸರಸುನ ಹೊರಗಡೆ ಕಳ್ಸೋದಕ್ಕೋಸ್ಕರ ನಿನ್ನನ್ನು ಕೂಡ ಹೊರಗಡೆ ಕಳಿಸೋ ಪರಿಸ್ಥಿತಿ ಬಂದಿದೆ. ಮೇಡಮ್, ಮಗುನ ಒಂದನೇ ಯಾಕೆ ಬಿಟ್ಬಿಟ್ಟು ಹೋಗಿದೆ? ನನ್ನ ಮಗ ನಿನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು ಈ ಮಗುನ ನೋಡ್ಕೊಳ್ಳೋದಕ್ಕೋಸ್ಕರ, ನಿನ್ನಿಷ್ಟ ಬಂದ ಹಾಗೆ ನಡ್ಕೊಳ್ಳೋದಕ್ಕೋಸ್ಕರ ಅಲ್ಲ. ನಾನು ಇಲ್ದೇ ಇರೋದಕ್ಕೆ ಅಲ್ವಾ ಮೇಡಮ್ ನೀವು ಮಗುನ ಎತ್ಕೊಂಡಿದ್ದು? ಯಾರು ಇಲ್ವಲ್ಲ ಮಗು ಅಳ್ತಿದೆಯಲ್ಲ ಅಂತ ಎತ್ಕೊಂಡೆ ಹೊರತು ಅದ್ರ ಮೇಲಿನ ಪ್ರೀತಿಯಿಂದಲ್ಲ. ತಗೋ. ನೀನಿದ್ರೆ ಮಗು ಅಳಲ್ಲ, ಅವಳು ಮಗುನ ತಾಯಿ ಹಾಗೆ ನೋಡ್ಕೋತಾಳೆ ಅಂತ ರಾಹುಲ್ ಹೇಳ್ತಿದ್ದ. ಮಗುನ ಬಿಟ್ಟು ನೀನೆಲ್ಲಿ ಹೋಗಿದೆ? ನಿನ್ನ ನಟನೆ ಎಲ್ಲ ನನಗ್ ಗೊತ್ತಾಗತ್ತೆ ಹೊರತು ಆ ಮಗು ಗೊತ್ತಾಗಲ್ಲ. ಅದು ತಿಳಿಯಲ್ವಾ ನಿನ್ಗೆ? ನಾನೇನ್ ನಟಿಸ್ತಿದ್ದೀನಿ ಮೇಡಮ್? ನೀವ್ ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಮೋಸ ಮಾಡೋದನ್ನೇ ಅಭ್ಯಾಸ ಮಾಡ್ಕೊಂಡಿರೋಳು ನೀನು. ನಟನೆಗೂ ನಿಜಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಬದುಕ್ತಾ ಇರೋಳು ನೀನು. ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತಾ ಇದ್ದೀನಲ್ಲ ನಾನು. ಮೇಡಮ್, ನೀವ್ ಎಷ್ಟೇ ಸಲ ಮೋಸ ಅಂದ್ರು ನಾನು ಹೇಳೋದೊಂದೇ, ನನ್ನ ಹೊಟ್ಟೆಲ್ ಇದ್ದಿದ್ ಮಗುಗೆ ರಾಹುಲ್ ಅವರೇ ತಂದೆ. ಮಗು ದೂರ ಆಗಿ ಆಧಾರ ಇಲ್ದಿರೋ ಹಾಗಾಯ್ತೆ ಹೊರತು ಇದ್ದಿದ್ರೆ DNA ರಿಪೋರ್ಟ್ ಕೊಟ್ಟು ಮಾತಾಡ್ತಿದ್ದೆ. ನೀನ್ ಎಷ್ಟೇ ಪ್ರೂಫ್ಸ್ನ ಸಬ್ಮಿಟ್ ಮಾಡಿದ್ರು
ಎಷ್ಟೇ ಮರಳು ಮಾಡಿದ್ರು ಈ ಮನೇಲಿ ಮಾತ್ರ ನಿನ್ನ ಇರೋದಕ್ಕೆ ನಾನು ಬಿಡಲ್ಲ. ಇವತ್ತಿಲ್ದೆ ಹೋದ್ರು ಕೂಡ ಇನ್ನು ಯಾವತ್ತಾದ್ರೂ ಒಂದಿನ ಅವಕಾಶ ಸಿಕ್ಕೇ ಸಿಕ್ಕುತ್ತೆ. ಅವತ್ತು ಇದಕ್ಕೂ ಮುಂಚೆ ಮಾಡ್ದ ಹಾಗೆ ನಿನ್ನ ಕತ್ತಿ ಹಿಡಿದು ಹೊರಗಡೆ ಹಾಕೋದಲ್ಲ, ನಡು ಮನೇಲೆ ಶೂಟ್ ಮಾಡಿ ಬಿಸಾಕ್ತೀನಿ. ಏನಾಯ್ತು ನಿಮ್ಮ ಅಜ್ಜಿಗೆ? ಯಾಕಿಷ್ಟು ಆವೇಶದಿಂದ ಮಾತಾಡ್ತಿದ್ದಾರೆ? ಇದು ನನ್ ಮೇಲಿರೋ ದ್ವೇಷನಾ ಇಲ್ಲ ಬೇರೆ ಏನಾದ್ರೂ ಕಾರಣ ಇದೆಯಾ? ಬಾ. ಕಂದ 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 ನನ್ ಮಗಳೆಲ್ಲಿದ್ದಾಳೆ? ಮಗಳೇ ಕಂದ, ಮಗಳೇ ಕಂದ. ಯಾರ್ ನೀವು? ನಿಮ್ ಮಗು ನಿಮ್ ಮನೇಲೇ ಇದೆ ಅಂತ ಪೇಪರ್ ಅಲ್ಲಿ ಪ್ರಕಟಣೆ ನೋಡ್ ಬಂದ್ವಿ. ಪ್ರಕಟಣೆನಾ? ಯಾರು ಕೊಟ್ರು? ನಾನೇ ಕೊಟ್ಟೆ ಅಂಕಲ್. ಆಂಟಿನೇ ಕೊಡು ಅಂದ್ರು. ವಾಗ್ದೇವಿ, ನೀನ್ ಹೇಳ್ದ್ಯಾ? ಯಾಕೆ? ಯಾಕೆ ಅಂದ್ರೆ ಏನ್ರಿ, ಮಗು ಯಾರ್ದು ಅಂತ ಗೊತ್ತಿಲ್ದೇನೆ ಇನ್ನು ಎಷ್ಟು ದಿವಸ ಅಂತ ಮನೇಲಿ ಇಟ್ಕೊಳಕಾಗುತ್ತೆ? ಯಾವತ್ತಿದ್ರೂ ಇದು ರಿಸ್ಕೆ. ರಿಸ್ಕ್ ಅಂದ್ರೆ ಏನ್ ಮೇಡಮ್? ಈ ಮನೆಗೆ ಮಗುನ ಕರ್ಕೊಂಡು ಬಂದಿರೋದು ನಾನು. ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ನಾನು ತಗೊಂಡಿದ್ದೀನಿ. ಅವಳ ಬಗ್ಗೆ ಏನಾದರೂ ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ ನನಗೆ ಹೇಳ್ಬೇಕಲ್ವಾ? ಮಗುನ ಈ ಮನೆಗೆ ಕರ್ಕೊಂಡು ಬರೋದಕ್ಕೆ ಮುಂಚೆ ನೀನೇನಾದ್ರೂ ನನಗೆ ಹೇಳಿದ್ಯಾ? ಅಮ್ಮ, ನೀವ್ ಬೇಕಿದ್ರೆ ಆಮೇಲೆ ಮಾತಾಡಿ, ಮೊದಲು ನನ್ ಕಂದನ್ನ ನಂಗೆ ತೋರಿಸಿ. ನನ್ ಮಗು ಕಂದ, ನೋಡ್ರಿ, ಇದು ನಮ್ಮ ಮಗು. ನಮ್ ಮಗು ಮತ್ತೆ ನಮಗ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ನನ್ ಮುದ್ದು ಬಂಗಾರ ಮತ್ತೆ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ದೇವ್ರಿದಾನೆ ರೀನಾ, ಅದಕ್ಕೆ ದೂರ ಆಗಿದ್ ಮಗು ಮತ್ತೆ ಸಿಕ್ಕಿದೆ ನಮ್ಗೆ. ಸಾಕು, ದಯವಿಟ್ಟು ನಿಲ್ಸಿ. ಮೊದಲು ನೀವು ಯಾರು ಅಂತ ಹೇಳಿ. ನನ್ನ ಹೆಸರು ರಾಕಿ ಸರ್. ಇವಳು ನನ್ನ ಹೆಂಡತಿ ರೀನಾ. ನಾವಿಬ್ರು ಪ್ರೀತಿಸಿದ್ವಿ. ಮದುವೆ ಆಗ್ದೇನೆ ಅವಸರ ಪಟ್ಟಿದ್ದಕ್ಕೆ ಮಗು ಹುಟ್ಟಿತು. ಮನೆಯವ್ರಿಗೆ ಭಯಪಟ್ಟು ಮಗುನ ದೂರ ಮಾಡ್ಕೊಂಡ್ವಿ. ಆದ್ರೆ ಮಾಡಿದ ತಪ್ಪಿಗೆ ತುಂಬಾ ನೋವುಪಟ್ಟು ಮನೆಯವರೇ ಬೇಡ ಅಂತ ಹೊರಗೆ ಬಂದ್ಬಿಟ್ವಿ. ಅವತ್ತಿಂದ ನಮ್ಮ ಮಗುಗೋಸ್ಕರ ಹುಡುಕ್ತಿರೋ ಜಾಗ ಇಲ್ಲ, ತಿರುಗ್ದಿರೋ ಊರು ಇಲ್ಲ. ಮಗು ನಿಮ್ಮನೇಲಿದೆ ಅಂತ ಪೇಪರ್ ಅಲ್ಲಿ ಪ್ರಕಟಣೆ ನೋಡ್ತಿದ್ದಂಗೆ ಓಡ್ ಬಂದ್ಬಿಟ್ವಿ. ಇದುವರೆಗೂ ನಮ್ಮ ಮಗುನ ಹುಷಾರಾಗಿ ನೋಡ್ಕೊಂಡಿದ್ದಕ್ಕೆ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಸರ್. ನೀವೆಲ್ಲರಿಗೂ ಋಣಿಯಾಗಿರ್ತೀವಿ. ಬಾರಿನಾ,
ಮಗು ಸಿಕ್ತಲ್ವಾ, ಹೋಗೋಣ. ನಿಂತ್ಕೊಳ್ಳಿ. ಸರ್, ನನ್ ಮಗು ಈ ಮಗು ನಿಮ್ಮದೇ ಅಂತ, ನೀವೇ ನಿಜವಾದ ತಂದೆ ತಾಯಿ ಅಂತ ನಾನು ಹೇಗೆ ನಂಬೋದು? ಇಲ್ಲಿಗೆ ಬಂದು ಏನೋ ಕಥೆ ಹೇಳ್ತಾ ಇದ್ದೀರಾ. ನನ್ನ ಮಗುನ ನೀವು ತಗೊಂಡು ಹೋಗ್ತಾ ಇದ್ದೀರಾ. ನೀವೇ ನಿಜವಾದ ಪೇರೆಂಟ್ಸ್ ಅಂತ ನಾನು ಹೇಗೆ ನಂಬೇಕು?